ನಾಡಿನ ಹೆಸರಾಂತ ಹಬ್ಬಗಳಲ್ಲಿ ಒಂದಾಗಿರುವ ಮಳವಳ್ಳಿ ಸಿಡಿ ಹಬ್ಬದ ಮುನ್ನುಡಿಯಾಗಿ ದಂಡಿನ ಮಾರಮ್ಮನ ಹಬ್ಬ ಸಡಗರ ಸಂಭ್ರಮದಿಂದ ನಡೆಯಿತು. ಪಟ್ಟಣದ ಹೊರವಲಯದ ದೊಡ್ಡಕೆರೆ ಬಳಿ ಇರುವ ದೇವಾಲಯದಲ್ಲಿ ಮುಂಜಾನೆಯೇ ದಂಡಿನ ಮಾರಮ್ಮನಿಗೆ ಹೂವು ಒಂಬಾಳೆಯಿಂದ ಅಲಂಕರಿಸಿ ಮಹಾಮಂಗಳಾರತಿ ಮಾಡಿದ ನಂತರ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು. ಇಡೀ ದೇವಾಲಯ ಆವರಣವನ್ನು ಹೂವಿನ ಅಲಂಕಾರದಿಂದ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ಸಾಲುಗಟ್ಟಿ ನಿಂತ ಸಾರ್ವಜನಿಕರು ದಂಡಿನ ಮಾರಮ್ಮನ ದರ್ಶನ ಪಡೆದರು. ಸುಡು ಬಿಸಿಲಲ್ಲೂ ಸಹ ಜನ ಸಾಲುಗಟ್ಟಿ ನಿಂತು ವಿಶೇಷವಾಗಿ ಮಹಿಳೆಯರು ತಂಬಿಟ್ಟಿನ ಆರತಿ ನೈವೇದ್ಯ ಅರ್ಪಿಸಿ ಪೂಜೆ ಸಲ್ಲಿಸುವುದರೊಂದಿಗೆ ದಂಡಿನ ಮಾರಮ್ಮನಿಗೆ ತಮ್ಮ ಭಕ್ತಿ ಸಮರ್ಪಿಸಿದರು. ಹರಕೆ ಹೊತ್ತ ಭಕ್ತರು ದೇವಾಲಯದ ಹೊರಾಂಗಣದಲ್ಲಿ ಕೋಳಿಗಳಿಂದ ಬಲಿ ನೀಡುವ ಕಾರ್ಯ ನಡೆದಿತ್ತು. ಹಬ್ಬದ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಪುಟ್ಟ ಜಾತ್ರೆ ನಡೆದಿತ್ತು. ತಿಂಡಿ ತಿನಿಸುಗಳು, ಆಟಿಕೆ ಸಾಮಾನುಗಳ ಮಾರಾಟ ಜೋರಾಗಿತ್ತು. ಹಬ್ಬದ ಹಿನ್ನೆಲೆಯಲ್ಲಿ ದೇವಾಲಯದ ಆವರಣದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಶುಕ್ರವಾರ ಹಾಗೂ ಶನಿವಾರದಂದು ಊರ ದೇವತೆಯಾದ ಪಟ್ಟಲದಮ್ಮ ದಂಡಿನ ಮಾರಮ್ಮ ಆರಾಧನೆ ಹಬ್ಬ ಜರುಗಲಿದೆ. ಮಂಡ್ಯದ ಹೊರವಲಯದಲ್ಲಿರುವ ಅಗ್ರಿ ಕ್ಲಬ್ ಮೇಲೆ ಎಸ್ಪಿ ಡಾಕ್ಟರ್ ಶೋಭಾರಾಣಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಅಕ್ರಮವಾಗಿ ಜೂಜು ಆಡುತ್ತಿರುವ ಬಗ್ಗೆ ನಿಖರ ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ. ಮಾಹಿತಿ ಆಧರಿಸಿ ಕಳೆದ ರಾತ್ರಿ ದಾಳಿ ಮಾಡಿದ್ದಾರೆ ಪೊಲೀಸರು. ಎಸ್ಪಿ ಶೋಭಾರಾಣಿ ನೇತೃತ್ವದಲ್ಲಿ ದಾಳಿ ಮಾಡಿ ಪರಿಶೀಲನೆ ಕೂಡ ಮಾಡಲಾಗಿದೆ. ದಾಳಿ ವೇಳೆ ಜೂಜು ಆಡಿಸುತ್ತಿರುವುದು ಬಯಲಾಗಿದೆ. 20ಕ್ಕೂ ಹೆಚ್ಚು ಮಂದಿಯಿಂದ ಜೂಜಾಟ ನಡೆದಿದ್ದು, ಕ್ಲಬ್ನ ಸದಸ್ಯರನ್ನು ಹೊರತುಪಡಿಸಿ ಅಕ್ಕಪಕ್ಕದ ಜಿಲ್ಲೆಯಿಂದಲೂ ಜೂಜಾಟಲು ಬಂದಿದ್ದರು ಅಂತ ತಿಳಿದುಬಂದಿದೆ. ಪಣಕ್ಕಿಟ್ಟಿದ್ದ 10,70,000 ನಗದನ್ನು ವಶಪಡಿಸಲಾಗಿದೆ. ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾಗಮಂಗಲ ತಾಲೂಕಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅರಣ್ಯ ಪ್ರದೇಶದ ಭೂಮಿಯನ್ನು ಅನ್ಯರಿಗೆ ಅಕ್ರಮವಾಗಿ ಕಳ್ಳು ಗಣಿಗಾರಿಕೆಗೆ ಅನುಮತಿ ನೀಡಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಕಾರ್ಯಕರ್ತರು ಆದಂತಹ ಕೆ.ಆರ್. ರವೀಂದ್ರ ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನಾಗಮಂಗಲ ತಾಲೂಕಿನಲ್ಲಿ 40,000ಕ್ಕೂ ಹೆಚ್ಚು ಅಕ್ರಮ ಖಾತೆ ಮಾಡಿ ಭೂ ಕಬಳಿಕೆ ನಡೆದಿದೆ. ಈ ಸಂಬಂಧ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ಸಲ್ಲಿಸಲಾಗಿದೆ ಎಂದು ತಿಳಿದರು. ಪ್ರಕರಣದ ತನಿಖೆ ನಡೆಸಲು ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚಿಸಲಾಗಿತ್ತು. ತಂಡವು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಸುಳ್ಳು ವರದಿ ನೀಡಿ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಹುನ್ನಾರ ನಡೆಯುತ್ತಿದ್ದು, ಪ್ರಕರಣವನ್ನು ಲೋಕಾಯುಕ್ತ ಪೊಲೀಸರಿಗೆ ಅಥವಾ ಸಿಬಿಐಗೆ ವಹಿಸಬೇಕು ಎಂದು ಒತ್ತಾಯಿಸಿದರು. ಸಿಬಿಐಗೆ ಹೆಚ್ಚು ಪ್ರಕರಣಗಳ ಒತ್ತಡವಿದೆ, ಸಿಬ್ಬಂದಿ ಲಭ್ಯವಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿಕೆ ನೀಡಿದ್ದಾರೆ. ಸಿಬಿಐಗೆ ತನಿಖೆ ಮಾಡಲು ಪ್ರಕರಣಗಳು ಇಲ್ಲವಾಗಿದ್ದು ಅವರ ಹೇಳಿಕೆ ಸುಳ್ಳಾಗಿದೆ ಎಂದು ಹೇಳಿದರು. ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ
ಮತ್ತು ಸಿಬ್ಬಂದಿ ರಕ್ಷಣೆಗೆ ಸುಳ್ಳು ವರದಿ ನೀಡಿದ್ದಾರೆ. ಈ ಸಂಬಂಧ ತನಿಖಾ ತಂಡ ಉಪವಿಭಾಗಾಧಿಕಾರಿ ನಂದೀಶ್ ಅವರ ಸುಳ್ಳು ವರದಿಯ ವಿರುದ್ಧ ಲೋಕಾಯುಕ್ತ ಎಡಿಜಿಪಿ, ಮಂಡ್ಯ ಲೋಕಾಯುಕ್ತ ಎಸ್ಪಿ ಅವರಿಗೆ ದೂರು ಸಲ್ಲಿಸುತ್ತಿದ್ದೇನೆ ಅಂತ ಹೇಳಿದರು. ನಾಗಮಂಗಲದಿಂದ ಕೇರಳ, ಮೈಸೂರು ಮತ್ತು ಬೆಂಗಳೂರಿಗೆ ದನ, ಎಮ್ಮೆ ಮಾಂಸ ಸಾಗಣೆ ಮಾಡಲಾಗುತ್ತಿದೆ. ದಿನನಿತ್ಯ ಸ್ಟೀಲ್ ಬಾಕ್ಸ್, ದೊಡ್ಡ ಪ್ಲಾಸ್ಟಿಕ್ ಡಬ್ಬಿಲಿ ತುಂಬಿಕೊಂಡು ಸಾಗಣೆ ಮಾಡಲಾಗುತ್ತಿದೆ. ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ದೂರಲು ಹೋದಾಗ ಪೊಲೀಸರಿಂದ ಧಮಕಿ ಹಾಕುವಂಥ ಘಟನೆ ನಡೆದಿದೆ. ಈ ಸಂಬಂಧ ಜಿಲ್ಲಾ ಪೊಲೀಸ್ ಎಸ್ಪಿ ಕ್ರಮ ವಹಿಸುವಂತೆ ಅವರು ಮನವಿ ಮಾಡಿದರು. ನಾಗಮಂಗಲದಲ್ಲಿ ಭೂ ಕಬಳಿಕೆ ಸಂಬಂಧ ಇಲ್ಲಿಯವರೆಗೆ ನಡೆದ ತನಿಖೆ ಸಂಬಂಧ ಎಸ್ಪಿ ಅವರು ಪತ್ರಿಕಾಗೋಷ್ಠಿ ಮಾಹಿತಿ ನೀಡುವಂತೆ ಅವರು ಮನವಿ ಮಾಡಿದರು. ನಾಗಮಂಗಲ ತಾಲೂಕಿನಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನಕಲಿ ಸಾಗುವಳಿ ಚೀಟಿಗಳನ್ನ ತಯಾರು ಮಾಡಿ ಇವತ್ತು ಆ ನಕಲಿ ಸಾಗುವಳಿ ಚೀಟಿಗಳನ್ನೇ ಏನು ಮಂಜೂರಾತಿ ವಹಿಗಳಲ್ಲಿ ಸೇರಿಸಿ ಮತ್ತು ಮಂಜೂರಾತಿ ವಹಿನಲ್ಲಿ ಈ ದಾಖಲೆಗಳನ್ನ ಮಧ್ಯ ಬರೆದು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಆಗಿರುವಂಥ ಹಗರಣನ ಈಗ ಬಯಲಿಗೆ ಬಂದಿದೆ. ಇಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ಇನ್ನು 30,000 ಎಕರೆ ಸರ್ಕಾರಿ ಗೋಮಾಳ ಇತ್ತು. ಅದ್ರ ಜೊತೆಯಲ್ಲೇ ಮಂಡ್ಯ ಜಿಲ್ಲೆ, ಮಂಡ್ಯ ವಿಭಾಗದಲ್ಲಿ ಪ್ರಾದೇಶಿಕ ವಿಭಾಗ, ಲಾಸ್ಟ್ ಪೇಜಿಂದ ಹೇಳ್ಕೊಬರ್ತೀನಿ ಎಷ್ಟು ಎಕರೆ ಇದೆ ಅಂತ. ಪ್ರಾದೇಶಿಕ ವಿಭಾಗ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 1,01,235 ಎಕರೆ ಡೀಮ್ಡ್ ಫಾರೆಸ್ಟು, ರಿಸರ್ವ್ ಫಾರೆಸ್ಟ್ ಹೊರತುಪಡಿಸಿ ಇದು ಮಂಡ್ಯ ಜಿಲ್ಲೆ ಅಲ್ಲ, ಮಂಡ್ಯ ಪ್ರಾದೇಶಿಕ ವಿಭಾಗ. ಯಾಕೆಂತ ಹೇಳಿದ್ರೆ ಈಗ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಕಾವೇರಿ ವನ್ಯಜೀವ ವಿಭಾಗಕ್ಕೆ ಒಳಪಡ್ತದೆ. ಆ ಜಾಗ ಇದಕ್ಕೆ ಬರಲ್ಲ. ಮತ್ತು ಬೇರೆ ಜಿಲ್ಲೆಯ ವಲಯಗಳಿಗೂ ಕೂಡ ನಾಗಮಂಗಲ ತಾಲೂಕು ಫಾರೆಸ್ಟ್ ಸೇರಿದೆ. ಇಲ್ಲಿ ನಾಗಮಂಗಲ ತಾಲೂಕಿನಲ್ಲಿ 2016ರಲ್ಲಿ ಏನು ಡೀಮ್ಡ್ ಫಾರೆಸ್ಟ್ ಸಂಚಾಲನಾ ಸಮಿತಿ ಒಂದು ವರದಿಯನ್ನು ಕೊಟ್ಟಿತ್ತು. ಆ ವರದಿಯಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ಒಟ್ಟು 33,284 ಎಕರೆ ಡೀಮ್ಡ್ ಅರಣ್ಯ ಇದೆ. ಇದು ಮೀಸಲು ಅರಣ್ಯ ಹೊರತುಪಡಿಸಿರುವಂಥದ್ದು. 30,000 ಎಕರೆ ಸರ್ಕಾರಿ ಗೋಮಾಳ, 33,284 ಎಕರೆ ಡೀಮ್ಡ್ ಫಾರೆಸ್ಟು, ಮತ್ತು ಕೆರೆ, ಕಟ್ಟೆ, ಕುಂಟೆ, ಖರಾಬ್ ಲ್ಯಾಂಡು ಅವು ಪ್ರತ್ಯೇಕ. ಒಟ್ಟು 80,000-90,000 ಎಕರೆ ನಾಗಮಂಗಲ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಇರುವಂಥದ್ದು. ಯಾಕೆ ಇದನ್ನು ಇಷ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾವಿರಾರು ಎಕರೆ ಏನು ಹೇಳ್ತಾ ಇದ್ದೀವಿ, ಇದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಏನು ಒಬ್ಬ ವ್ಯಕ್ತಿ 80 ಎಕರೆ ಒಂದು ಕುಟುಂಬ, ಇವತ್ತು ಕೆಲ ಪತ್ರಕರ್ತರು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಒಬ್ಬ ಪತ್ರಕರ್ತರು 14-18 ಎಕರೆ ಜಾಗವನ್ನು ಮಂಜೂರು ಮಾಡಿಸ್ಕೊಂಡಿದ್ದಾರೆ ಅಕ್ರಮವಾಗಿ. ಪತ್ರಕರ್ತರು ಕೆಲವರು ಸೇರ್ಕೊಂಡಿದ್ದಾರೆ. ಮತ್ತು ಈ ಹಗರಣವನ್ನು ನಾವು ಈಗಾಗಲೇ ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಅಥವಾ CBIಗೆ ಕೊಡಬೇಕು ಅಂತ ಹೇಳಿದ್ವಿ. ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಾಯುಕ್ತ ಅವರು ಪ್ರತ್ಯೇಕವಾಗಿ ನ್ಯಾಯಮೂರ್ತಿಗಳಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪೊಲೀಸರು ಸ್ವತಃವಾಗಿ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಲೋಕಾಯುಕ್ತ ಪೊಲೀಸ್ ವಿಭಾಗದಿಂದ ಈಗ ಪೊಲೀಸು DSP ಚೆಲುವರಾಜರವರು ಮಾಡ್ತಾ ಇದ್ದಾರೆ. ಈಗ ಪೊಲೀಸು ಮೊನ್ನೆ ಏನು ನಾಗರಿಕ ಹಕ್ಕು ಜಾರಿ ನಿರ್ದೇಶನದ ಅಧಿಕಾರಿಗಳು ಬಂದಿದ್ದರು. ಆ ಸಂದರ್ಭದಲ್ಲಿ DSP ಅವರು ಗೇಟ್ನಲ್ಲಿ ನಿಂತು ಪತ್ರಕರ್ತರಿಗೆ ಯಾವ ಇಡಿನೂ ಬಂದಿಲ್ಲ ಅಂತೇಳಿ ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಈ ಪ್ರಕರಣವನ್ನು ನಿಷ್ಪಕ್ಷವಾಗಿ ತನಿಖೆ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲಿವರೆಗೂ ಇವರು ಒಬ್ಬ ಆರೋಪಿಯನ್ನು ಬಿಟ್ಟರೆ ಇನ್ನು ಯಾವ ಆರೋಪಿಯನ್ನು ಕೂಡ ಬಂಧನ ಮಾಡಲಿಕ್ಕೆ ಹೋಗಿಲ್ಲ. ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ದೂರಾಡಳಿತದಿಂದ ರಾಜ್ಯದ ಜನತೆ ಬೇಸತ್ತಿದ್ದು 2028ರಲ್ಲಿ ನಡೆಯುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ JDS BJP ನೇತೃತ್ವದ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ JDS ರಾಜ್ಯ ಘಟಕದ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು. ಕೇರ್ಪೇಟೆ ಪಟ್ಟಣ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ನಡೆದ JDS ಪಕ್ಷದ ಬೃಹತ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದವರು ಗ್ರಾಮಸ್ಥರು ನೀಡಿದ ಆತ್ಮೀಯ ಸನ್ಮಾನವನ್ನು ಸ್ವೀಕರಿಸಿದರು. ನಂತರ ಮಾತನಾಡಿದವರು JDS ಪಕ್ಷಕ್ಕೆ ಸೇರ್ಪಡೆಯಾದ ಉದ್ಯಮಿ ಮಡುವಿನಕೋಡಿ ಮನು, ಹರಿಹರಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹರೀಶ್ ಮತ್ತಿತರರನ್ನ ಪಕ್ಷಕ್ಕೆ ಆಹ್ವಾನಿಸಿ ನಡೆದಿದ್ದ ಬೃಹತ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದರು. ಪಂಚ ಗ್ಯಾರಂಟಿಗಳನ್ನು ನಿಗದಿತ ಸಮಯಕ್ಕೆ ನೀಡದ ರಾಜ್ಯ ಸರ್ಕಾರವು ಹಳಿ ತಪ್ಪಿದೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ರಾಜ್ಯದ ಜನತೆ ಬೇಸತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಡುವಿನ ಅಧಿಕಾರದಾಸೆ ಜಗಾಟದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಸಂಪೂರ್ಣವಾಗಿ ನೆಲಕಚ್ಚಿದೆ ಅಂತ ಅವರು ತಿಳಿಸಿದರು.
ಶಾಸಕ ಟಿ ಮಂಜು ಅಧ್ಯಕ್ಷತೆ ವಹಿಸಿದರು. ಜೆಡಿಎಸ್ ಪಕ್ಷದ ವಿಧಾನಸಭಾ ಉಪಸಭಾಪತಿ ಕೃಷ್ಣಾರೆಡ್ಡಿ ಹಾಗೂ ವಿವಿಧ ಮುಖಂಡರು ಕೂಡ ಹಾಜರಿದ್ದರು. ನಂತರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಆತ್ಮೀಯವಾಗಿ ಬೃಹತ್ ಮೆರವಣಿಗೆಯಲ್ಲಿ ಬರಮಾಡಿಕೊಳ್ಳಲಾಯಿತು. ಪ್ರಪಂಚದಲ್ಲಿ ವಿದ್ಯೆಗೆ ಮಹತ್ತರವಾದ ಸ್ಥಾನವಿದ್ದು ಇದನ್ನರಿತು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮ ಪಟ್ಟು ವ್ಯಾಸಂಗ ಮಾಡಿ ಪಾಲಕರಿಗೆ ಶಿಕ್ಷಕರಿಗೆ ಕೀರ್ತಿ ತರಬೇಕೆಂದು ಕೆಂಗೇರಿಯ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಸ್ವಾಮಿ ತಿಳಿಸಿದರು. ಮಧುರ ತಾಲೂಕಿನ ಬೆಸಗರಹಳ್ಳಿಯ ಮಾನಸ ಸಮೂಹ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆದ ಮಾನಸೋತ್ಸವ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕರಡಿಗೌರ ಸಾಹಿತ್ಯ ರತ್ನ ಪ್ರಶಸ್ತಿ ಮತ್ತು ಸಂಸ್ಕೃತಿ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಅಗಾಧವಾದ ಪ್ರತಿಭೆ ಇದ್ದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಸಾಧನೆ ಮಾಡಿ ಗಮನ ಸೆಳೆದಿರುವ ಹಲವಾರು ನಿದರ್ಶನಗಳಿವೆ. ಈ ನಿಟ್ಟಿನಲ್ಲಿ ಮಾನಸ ಸಮೂಹ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವುದು ಪ್ರಶಂಸನೀಯ ಅಂತ ಹೇಳಿದರು. ಈ ಭಾಗದಲ್ಲಿ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ಮಾನಸ ಸಮೂಹ ಸಂಸ್ಥೆ ಬೆಳೆದು ಹೆಸರು ಮಾಡಿರುವುದರಿಂದ ಸಂಸ್ಥೆ ಅಧ್ಯಕ್ಷರಾದ ಜಗದೀಶ್ ಅವರ ಪರಿಶ್ರಮವಿದೆ ಅಂತ ಅವರು ತಿಳಿಸಿದರು. ನಿಮ್ಮೆಲ್ಲರ ತ್ಯಾಗ ಅವರನ್ನು ಸ್ವತಂತ್ರವಾಗಿ ನಿಲ್ಲುವ ಹಾಗೆ ಮಾಡಬೇಕು, ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಹಾಗೆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಾರಣ ಆಗಬೇಕು. ನೀವು ನೀಡುವ ಎಲ್ಲ ಸೌಲಭ್ಯಗಳು ನಿಮ್ಮ ತಲೆ ಮೇಲೆ ಕೂತ್ಕೊಳ್ಳೋ ಹಾಗೆ ಮಾಡಬಾರ್ದು, ನಿಮ್ಮ ತಲೆಗೆ ತರುವ ಹಾಗೆ ಮಾಡಬಾರ್ದು, ನಿಮ್ಮ ಘನತೆಗೆ ಕೊಂದು ತರುವ ಹಾಗೆ ಮಾಡಬಾರ್ದು ಅಂತ ಭಾಳ ಎಚ್ಚರಿಕೆ ಇಟ್ಕೊಳ್ಳಿ. ಶಿಕ್ಷಣ ಸಂಸ್ಥೆಗಳು ಕಲಿಸ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಓನ್ಲಿ ನಿಮ್ಮ ಉದ್ಯೋಗಕ್ಕೋ ಭವಿಷ್ಯಕ್ಕೋ ಇರ್ಬೋದು. ಆದರೆ ನೀವು ಕೊಡುವ ಹೇಳಿದ ಒಂದು ಮಾತನ್ನು ನೋಡಿ ಕಲಿತಾರೆ ಮಕ್ಕಳು. ತಂದೆ ತಾಯಿಗಳು ಹೇಗೆ ಅಂತ ನೋಡಿ ಕಲಿತಾರೆ, ಶಿಕ್ಷಕರು ಹೇಗಿದೆ ಅಂತ ನೋಡಿ ಕಲಿತಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಮಣಿಗೆರೆಯಲ್ಲಿ ಇವತ್ತು ಒಂದು ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಪ್ರಸಿದ್ಧ ಲೇಖಕರು ಹಾಗೂ ಸಂಸ್ಕೃತಿ ಚಿಂತಕರಾದ ನಾ ಸೋಮಶೇಖರ್ ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರ ದಿ ಕರಡಿಗೌಡ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಸಿದ್ಧ ವಾಗ್ಮಿ ಡಾಕ್ಟರ್ ಎಂ ಕೃಷ್ಣೇಗೌಡ ಅವರಿಗೆ ಸಂಸ್ಕೃತಿ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೀರ್ತಿ ಶೇಷ ಪುಟ್ಟತಾಯಮ್ಮ ಕೆಂಚೇಗೌಡ ಸ್ಮರಣಾರ್ಥ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಯಿತು. ತಮ್ಮಯ್ಯ ಸ್ಮರಣಾರ್ಥ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ವೇದಿಕೆಯಲ್ಲಿ ಪ್ರಕಾಶ್ ಗೌಡ, ಡಾಕ್ಟರ್ ಗುಬ್ಬಿಗೌಡಿ ರಮೇಶ್, ಧನಂಜಯ್ಯ, VK ಜಗದೀಶ್, ನಾಗರಾಜು, ಪ್ರವೀಣ್ ಕುಮಾರ್ ಇದ್ದರು. ರಾಜ್ಯ ಹಣಕಾಸು ಇಲಾಖೆಯ ಮುಂದಿರುವ ಹೊರಗುತ್ತಿಗೆ ನೌಕರರ ನೇರ ಪಾವತಿ ಕಡತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿ ಹಾಕದಿದ್ದರೆ ಜನವರಿ 30ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಅಂತ ಮಂಡ್ಯ ಜಿಲ್ಲಾ ಹೊರಗುತ್ತಿಗೆ ವಾಹನ ಚಾಲಕರ ಸಂಘದ ಅಧ್ಯಕ್ಷ ದಿನೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ಪೌರ ಕಾರ್ಮಿಕರನ್ನು ಈಗಾಗಲೇ ನೇರ ಪಾವತಿಗೆ ತರಲಾಗಿದೆ. ಆದರೆ ಪೌರ ಕಾರ್ಮಿಕರೊಟ್ಟಿಗೆ ಸ್ವಚ್ಛತೆಯಲ್ಲಿ ಭಾಗಿಯಾಗುವ ವಾಹನ ಚಾಲಕರು ಮತ್ತು ಕ್ಲೀನರ್, ನೀರು ಸರಬರಾಜು ಸಹಾಯಕರು ಸೇರಿದಂತೆ ಹೊರಗುತ್ತಿಗೆ ನೌಕರರ ನೇರ ಪಾವತಿ ಕಡತ 3ನೇ ಬಾರಿ ಹಣಕಾಸು ಇಲಾಖೆಗೆ ಮಂಡಿಸಲಾಗಿದೆ ಅಂತ ಹೇಳಿದರು. ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಮಿಕರ ನಡುವಿನ ತಾರತಮ್ಯ ಕೊನೆಗಾಣಿಸಲು ಈ ಬಾರಿಯ ಬಜೆಟ್ನಲ್ಲಿ ನೇರ ಪಾವತಿ ಘೋಷಣೆಯಾಗುವಂತೆ ಕಡತಕ್ಕೆ ಅನುಮೋದನೆ ನೀಡಬೇಕು ಅಂತ ಅವರು ಒತ್ತಾಯಿಸಿದರು. 30ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದಿವಸದ ಮಟ್ಟಿಗೆ ನಾವು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಏನು ಅಂದರೆ, ನೇರ ಪಾವತಿಗೆ ಕಡತಕ್ಕೆ CM ಅವರ ಸೈನ್ ಬೇಕು. ಆ ಉದ್ದೇಶದಿಂದ ನಮಗೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ವಾಹನ ಚಾಲಕರು, ಹೊರಗುತ್ತಿಗೆ ವಾಹನ ಚಾಲಕರು, ನಗರಸಭೆಯವರು ಪ್ರತಿಯೊಬ್ಬರು ನಾವು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ. ಇದೇ ಉದ್ದೇಶಕ್ಕೆ ನಮಗೆ ಪೌರ ಕಾರ್ಮಿಕರ ಮಾದರಿಯಲ್ಲಿ ನಮಗೆ ನೇರ ಪಾವತಿ ಆಗಬೇಕು ಅಂದ್ಕೊಂಡು ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ ಅವ್ರ ಮುಂದೆ. ಆಮೇಲೆ ಎಲ್ಲ ಮುನ್ಸಿಪಾಲ್ಟಿಗಳಲ್ಲೂ ಸುಧಾ ನಮಗೆ ವೃಂದದಲ್ಲಿ ಏನು ಒಬ್ಬರಿಗೆ ಪೌರ ಕಾರ್ಮಿಕರ ಮಾದರಿಯಲ್ಲಿ 100 ಜನಕ್ಕೆ ಒಬ್ಬರಿಗೆ ಅಂತ ಬಿಡಿ ಇದು ಮಾಡ್ತೇವೆ. ನಮ್ಮ ಹೊರಗುತ್ತಿಗೆ ವಾಹನ ಚಾಲಕರಲ್ಲಿ ಅದಿಲ್ಲ. ಅದು ಮಾಡೋಕ್ಕೋಸ್ಕರ ಸುಧಾ ನಾವು ಈ ಬೇಡಿಕೆ ಇಡೋಕ್ಕೆ ಪ್ರೆಸ್ ಮೀಟ್ ಕರೆದಿದ್ದೀವಿ ಈ ಹೋರಾಟಕ್ಕೆ. ಗೋಷ್ಠಿಯಲ್ಲಿ ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜು, ರಾಜಗೌಡ, ಚಿನ್ನರಾಜು, ಪುನೀತ್, ವೆಂಕಟಲಕ್ಷ್ಮಿ ಇದ್ದರು. ಎಂ ಶ್ರೀನಿವಾಸ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಣೆಕೆರೆ ಎಂ ಶ್ರೀನಿವಾಸ್ ಪ್ರತಿಷ್ಠಾನದ ವತಿಯಿಂದ ಕರ್ನಾಟಕ ಸಂಘದ ಸಹಕಾರದೊಂದಿಗೆ ಅಭಿನಂದನಾ ಗ್ರಂಥ ಬಿಡುಗಡೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಫೆಬ್ರವರಿ ಸಂಜೆ 4 ಗಂಟೆಗೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಪ್ರತಿಷ್ಠಾನದ ಅಧ್ಯಕ್ಷ ಶಿವರಾಜು ತಿಳಿಸಿದರು.
ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀನಿಧಿ ಎಂ ಶ್ರೀನಿವಾಸ್ ಅಭಿನಂದನಾ ಗ್ರಂಥ, ಪ್ರಗತಿಪರ ರೈತ ಶಿವು ಬನ್ನೇಳಿ ಅವರಿಗೆ ಅರಸಮ್ಮ ಮೆಣಸೇಗೌಡ ಕೃಷಿ ಪ್ರಶಸ್ತಿ ಹಾಗೂ ಸಾಹಿತಿ ಡಾಕ್ಟರ್ ಎಸ್ ತುಕಾರಾಂ ಅವರಿಗೆ ಎಂ ಶ್ರೀನಿವಾಸ್ ಸಮಾಜ ಸೇವೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಅಂತ ಹೇಳಿದರು. ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿದ್ದು, ಶಾಸಕ ರವಿಕುಮಾರ್ ಗೌಡ ಗಣಿಗ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಸಾರಥ್ಯ ವಹಿಸಲಿದ್ದು, ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ಶಾಸಕರು ಹಾಗೂ ಇನ್ನಿತರ ಗಣ್ಯರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ವಿವರಣೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಂ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ದಿವಸ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಸಮಾಜ ಸೇವಾ ಪ್ರಶಸ್ತಿಯನ್ನು ಒಬ್ಬರಿಗೆ ಮತ್ತು ಕೃಷಿ ಪ್ರಶಸ್ತಿಯನ್ನು ಅವ್ರ ತಂದೆ ತಾಯಿ ಹೆಸರಿನಲ್ಲಿ ಕೊಡ್ಮಾಡ್ಕೊಂಡು ಬರ್ತಿದ್ದೀವಿ. ಅದನ್ನು ಫೆಬ್ರವರಿ 2ನೇ ತಾರೀಕು 26ನೇ ಇಸ್ವಿಯಲ್ಲಿ ಹುಟ್ಟುಹಬ್ಬದ ದಿವಸ ನಡೆಸ್ಕೊಂಡು ಬಂದಿದ್ದೀವಿ. ಈ ಸಾರಿ ಒಂದು ವಿಶೇಷ ಅಂತಂದರೆ 75ನೇ ಜನ್ಮೋತ್ಸವ. ಇದಕ್ಕೆ ನಮ್ಮ ಕರ್ನಾಟಕ ಸಂಘದವರು ಕೂಡ ಜೊತೆಗೂಡಿ ಒಂದು ಶ್ರೀನಿಧಿ ಅಂತಕ್ಕಂಥ ಒಂದು ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಈ ಸಾರಿಯ ಪ್ರಶಸ್ತಿ ವಿಜೇತರು ಡಾಕ್ಟರ್ ಎಸ್ ತುಕಾರಾಂ ಅಂದ್ಬಿಟ್ಟು ಸಮಾಜ ಸೇವಾ ಪ್ರಶಸ್ತಿಯನ್ನು ಡಾಕ್ಟರ್ ಎಸ್ ತುಕಾರಾಂ ಅವರು ಕೊಡ್ತಾಯಿದ್ದೀವಿ ಮತ್ತು ಕೃಷಿ ಪ್ರಶಸ್ತಿಯನ್ನು ಶ್ರೀ ಶಿವು ಬನ್ನಳ್ಳಿ ಇವರಿಗೆ ಕೊಡಮಾಡ್ತಾಯಿದ್ದೀವಿ. ಈ ಒಂದು ಸಮಾರಂಭದಲ್ಲಿ ಪರಮಪೂಜ್ಯ ಶ್ರೀ ನಿಶ್ಚಲಾನಂದ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ಎನ್ ಚೆಲುವರಾಯಸ್ವಾಮಿ ಕೃಷಿ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ವಹಿಸ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದಂಥ ಶ್ರೀ ರವಿಕುಮಾರ್ ಗೌಡ ಗಣಿಗ ಅವರು ವಹಿಸ್ತಾ ಇದ್ದಾರೆ ಮತ್ತು ಈ ಅಭಿನಂದನಾ ಗ್ರಂಥವನ್ನು ಶ್ರೀ ಜಯರಾಮ್ ರಾಯ್ಪುರ್ ಅವರು, ಮುಖ್ಯ ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ತೆಲಂಗಾಣ, ಇವರು ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಎಂ ಶ್ರೀನಿವಾಸ್ಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥವರು ಸಿ ಎಸ್ ಪುಟ್ಟರಾಜು ಅವರು, ಅಭಿನಂದಿತರು ಮಾಜಿ ಶಾಸಕರಾದಂಥ ಎಂ ಶ್ರೀನಿವಾಸರವರು, ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥವರು ಮೊನ್ನೆ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿಯವರು ಹಾಗೂ ಎಮ್ ಎಸ್ ಆತ್ಮಾನಂದರವರು. ಮುಖ್ಯ ಅತಿಥಿಗಳಾಗಿ ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣದ ಶಾಸಕರು ಆದಂಥ ಎ ಬಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರವರು, ಅವರ ಜೊತೆ ಮದ್ದೂರಿನ ಶಾಸಕರಾದಂಥ ಕೆ ಎಂ ಉದಯರವರು, ಪಾಂಡವಪುರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯವರು, ವಿಧಾನ ಪರಿಷತ್ ಸದಸ್ಯರಾದ ಮಧು ಜಿ ಮಾದೇಗೌಡರು, ವಿಧಾನ ಪರಿಷತ್ನ ಮತ್ತೊಬ್ಬ ಸದಸ್ಯರಾದ ಶ್ರೀ ದಿನೇಶ್ ಗೂಳಿಗೌಡ ಅವರು, ಮಾಜಿ ಸಚಿವರಾಗಿದ್ದಂಥ ಕ್ಯಾರ್ಪೇಟೆಯ ಕೆ ಸಿ ನಾರಾಯಣಗೌಡರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ಬಿ ರಾಮಕೃಷ್ಣ ಅವರವರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮರಿತಿಬ್ಬೇಗೌಡರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಕೆ ಟಿ ಶ್ರೀಕಂಠೇಗೌಡರವರು ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಶಸ್ತಿ ಪುರಸ್ಕೃತರನ್ನು ಕುರಿತು ಡಾಕ್ಟರ್ ರಾಮಕೃಷ್ಣ ನಿವೃತ್ತ ಪ್ರಾಂಶುಪಾಲರು ಇವರು ಮಾಡ್ತಾ ಇದ್ದಾರೆ ಮತ್ತು ಎಂ ಶ್ರೀನಿವಾಸ್ ಅವರ ನುಡಿ ಆರೈಕೆಯನ್ನು ಡಾಕ್ಟರ್ ಎಸ್ ಬಿ ಶಂಕರಗೌಡರು ನಿವೃತ್ತ ಪ್ರಾಂಶುಪಾಲರು ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕಾದರೆ ತಮ್ಮೆಲ್ಲರ ಸಹಕಾರ ಅತಿ ಅವಶ್ಯಕವಾಗಿದೆ. ತಾವು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರಪಡಿಸಿ ನಮ್ಮ ಕಾರ್ಯಕ್ರಮ ಯಶಸ್ಸನ್ನು ಕೋರಬೇಕು. ತಾವು ಕೂಡ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ. ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ, ಪ್ರತಿಷ್ಠಾನದ ಕಾರ್ಯದರ್ಶಿ ಹಾಗೂ ಸಂಘದ ನಿರ್ದೇಶಕ ನಾಗಪ್ಪ ಅಣಕೆರೆ, ಟ್ರಸ್ಟಿಗಳಾದ ಮಂಜುಳಾ ಉದಯಶಂಕರ್, ಶಿವರುದ್ರಪ್ಪ, ರಾಮಚಂದ್ರ, ದಗಳ್ಳಿ ವೆಂಕಟೇಶ್, ಲೋಕೇಶ್ ಚಂದಗಾಲು, ಡಾಕ್ಟರ್ ಶಂಕರಗೌಡ ಇದ್ದರು. ಮನೆ ಆವರಣಕ್ಕೆ ನುಗ್ಗಿರುವ ಚಿರತೆ ಸಾಕುನಾಯಿಯನ್ನು ಒದ್ದೊಯ್ದಿರುವ ಘಟನೆ ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ ಗ್ರಾಮದಲ್ಲಿ ಜರುಗಿದೆ. ಗ್ರಾಮದ ರಾಜು ಎಂಬುವರ ಮನೆ ಆವರಣಕ್ಕೆ ಮಂಗಳವಾರ ಮುಂಜಾನೆ 3 ಗಂಟೆ ಸಮಯದಲ್ಲಿ ನುಗ್ಗಿರುವ ಚಿರತೆ ಮನೆ ಮುಂಭಾಗ ಮಲಗಿದ್ದ ಸಾಕುನಾಯಿಯನ್ನು ಒತ್ತೊಯ್ದುಕೊಂಡು ಕೊಂದು ಹಾಕಿದೆ ಅಂತ ವರದಿಯಾಗಿದೆ. ಮಂಗಳವಾರ ಸಂಜೆ CCTV ಪರಿಶೀಲನೆ ಮಾಡಿದಾಗ ಚಿರತೆ ದಾಳಿ ದೃಶ್ಯ ಸೆರೆಯಾಗಿದ್ದು, ಈ ಘಟನೆಯಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಅರಣ್ಯಾಧಿಕಾರಿಗಳು ಕೂಡಲೇ ಚಿರತೆ ಹಿಡಿಯುವಂತೆ ಒತ್ತಾಯಿಸಿದ್ದಾರೆ.
ಪ್ರಾಥಮಿಕ ವಿಚಾರಣೆ ನಡೆಸಿದೆ. ಡಿಜಿಪಿ ರಾಮಚಂದ್ರರಾವ್ ಏಕೈಕಿ ಅಮಾನತು ಮಾಡಿರುವುದು ರಾಜ್ಯ ಸರ್ಕಾರದ ದಲಿತ ವಿರೋಧಿ ನಡೆಯಾಗಿದೆ ಅಂತ ಛಲವಾದಿ ಮಾಸವಾದ ಮಳವಳ್ಳಿ ತಾಲೂಕು ಅಧ್ಯಕ್ಷ ಎಂಬಿ ಮಹೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಚಂದ್ರರಾವ್ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಯಾಗಿದ್ದಾರೆ. ಅವರ ವಿರುದ್ಧದ ಆರೋಪಕ್ಕೆ ಪ್ರಾಥಮಿಕ ತನಿಖೆ ನಡೆಸದೆ ಅಥವಾ ಯಾವುದೇ ವರದಿಗೆ ಕಾಯದೆ ಅಮಾನತು ಮಾಡಿರುವ ಕ್ರಮ ಸರಿಯಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಕೆಲವು ವಿಡಿಯೋ ಹಾಗೂ ಆಡಿಯೋಗಳನ್ನು ಆಧಾರದ ಮೇಲೆ ರಾಮಚಂದ್ರರಾವ್ ಅಮಾನತು ಮಾಡಲಾಗಿದೆ. ಆದರೆ ರಾಮಚಂದ್ರರಾವ್ ಅವರು ಇದರಲ್ಲಿ ಕೃತಿಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿ ಮಾಡಲಾಗಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹೀಗಿರುವಾಗ ಅವರನ್ನು ಅಮಾನತು ಮಾಡದೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬಹುದಾಗಿತ್ತು ಅಂತ ಅವರು ಅಭಿಪ್ರಾಯಪಟ್ಟರು. 2026ರಂದು ಈ ರಾಜ್ಯದ ಒಬ್ಬ ಉನ್ನತ ಹುದ್ದೆಯ ಅಧಿಕಾರಿಯಾದಂಥ DGP ರಾಮಚಂದ್ರರಾವ್ ಅವರ ಕೆಲವೊಂದು ಮಾಧ್ಯಮಗಳಲ್ಲಿ ಅವರ ಒಂದು ವಿಡಿಯೋ ಮತ್ತು ಒಂದು ಆಡಿಯೋ ಬಿತ್ತರವಾಯ್ತದೆ ಎಲ್ಲ ಕಡೆ. ಅದನ್ನು ಸರ್ಕಾರ ಮೊದಲನೇ ಹಂತದ ತನಿಖೆಯನ್ನೇ ಮಾಡ್ದೇ ಅವ್ರನ್ನ ಏಕೈಕಿ ಅಮಾನತ್ತಲ್ಲಿ ಇಡ್ತಾರೆ. ಕಾರಣ ಏನು ಅಂತ ಗೊತ್ತಿರೋದಿಲ್ಲ. ಈಗ ನಿಮಗೆ ಗೊತ್ತಿರೋ ಹಂಗೆ ಎಲ್ಲ ಕಡೆನೂ ಆಡಿಯೋ ವಿಡಿಯೋ ಯಾರ ಮುಖ ಬೇಕಾದರೂ ಯಾರು ಬದಲಾವಣೆ ಮಾಡಿ ವಿಡಿಯೋ ಮಾಡ್ಬೋದು, ಆಡಿಯೋ ಮಾಡ್ಬೋದು. ನಾವು ರಾಮಚಂದ್ರರಾವ್ ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಅದು ನೆಕ್ಸ್ಟು. ಈ ಸರ್ಕಾರ ಮೊದಲನೇ ಹಂತದ ತನಿಖೆನೇ ಮಾಡ್ದೇ ಸರ್ಕಾರದ ಯಾವುದೇ ವರದಿಗಳನ್ನು ತರಿಸ್ಕೊಳ್ದೇ ಏಕೈಕಿ ಅಮಾನತ್ತಲ್ಲಿಟ್ಟಿರೋದು ಇದು ಸರ್ಕಾರ ದಲಿತ ಪರ ವಿರೋಧಿ ಎಂಬುದು ಸಾಬೀತಾಗಿದೆ. ಹಿಂದೆ ಕೂಡ ಎಷ್ಟೋ ಜನ ಅಧಿಕಾರಿಗಳಿದ್ದಾರೆ ತಪ್ಪು ಮಾಡಿದ್ದಾರೆ, ಆದರೆ ಅವ್ರು ಯಾರನ್ನೂ ಕೂಡ ಅಮಾನತ್ತಲ್ಲಿ ಇಡಲಿಲ್ಲ. ಅವ್ರ ಮೇಲೆ ವರದಿ ತರಿಸ್ಕೊತೀವಿ, ಮೊದಲನೇ ಹಂತದ ತನಿಖೆ ಮಾಡ್ತೀವಿ, ಆಮೇಲೆ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಆದರೆ ಅದು ಯಾವುದೇ ರೀತಿ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆನೂ ಆಗಿಲ್ಲ, ಆರೋಪಿ ಅಂತಲೂ ಸಾಬೀತು ಮಾಡಲಿಲ್ಲ. ಆದರೆ ಈ ರಾಜ್ಯದ ಉನ್ನತ ಹುದ್ದೆಯಲ್ಲಿರುವಂಥ ರಾಮಚಂದ್ರರಾವ್ ಅವರು ಒಬ್ಬರು ದಲಿತರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಏಕೈಕಿ ಅಮಾನತ್ತಲ್ಲಿ ಇಟ್ಟಿರ್ತಾರೆ. ಇದು ಸರ್ಕಾರ ಎಷ್ಟು ಮಟ್ಟಿಗೆ ಸರಿ? ಸಿದ್ದರಾಮಯ್ಯವರು ಒಂದು ಮಾಧ್ಯಮದಲ್ಲಿ ಏನು ಹೇಳ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿ ವರದಿ ತರಿಸ್ಕೊತೀನಿ ಅವ್ರ ಮೇಲೆ, ನಂತರ ಅವ್ರ ಮೇಲೆ ಕ್ರಮ ತಗೋತೀನಿ ಅಂತ ಹೇಳ್ತಾರೆ. ಆದರೆ ಅವರು ಯಾವ ಸರ್ಕಾರದ ವರದಿ ಕೂಡ ತರಿಸ್ಕೊಳ್ಳೋದಿಲ್ಲ, ಪ್ರಥಮ ಹಂತದ ತನಿಖೆನೇ ಮಾಡ್ದೇ ಏಕೈಕಿ ಅವರನ್ನು ಅಮಾನತ್ತಲ್ಲಿ ಇಡ್ತಾರೆ. ದಯಮಾಡಿ ಹಾಗಾಗಿ ಈ ರಾಜ್ಯಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿ ಅವ್ರಿಗೆ ಅಂತ ಹೇಳಿದ್ರೆ, ಅವ್ರ ಮೇಲೆ ಪ್ರಥಮ ಹಂತದ ತನಿಖೆ ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ಅದರಲ್ಲಿ ಅವರು ಆರೋಪಿ ತಪ್ಪಿತಸ್ಥರು ಅಂತ ಏನಾದರೂ ಗೊತ್ತಾದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾವ ವರದಿ ಕೂಡ ತರಿಸ್ಕೊಳ್ದೇ ಯಾವುದೇ ರೀತಿಯಾದಂಥ ಪ್ರಥಮ ಹಂತದ ತನಿಖೆನೇ ಮಾಡ್ದೇ ಅವ್ರನ್ನ ಅಮಾನತ್ತಲ್ಲಿ ಇಟ್ಟಿರೋದು ಭಾಳ ನೋವಿನ ಸಂಗತಿ. ಇದು ಗೋಷ್ಠಿಯಲ್ಲಿ ಕರ್ನಾಟಕ ಬಂಜಾರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,